ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಭಗವಾನ್ ಕೃಷ್ಣನು ಪ್ರಧಾನ ಹಿಂದೂ ದೇವರು ಮತ್ತು ವಿಷ್ಣುವಿನ 8ನೇ ಅವತಾರ ಮತ್ತು ಭಗವಾನ್ ವಿಷ್ಣುವಿನ ಅತ್ಯಂತ ಜನಪ್ರಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಶ್ರೀಕೃಷ್ಣನು ಮಹಾಭಾರತದ ಕೇಂದ್ರ ವ್ಯಕ್ತಿಯಾದ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದನು. ಮಹಾಭಾರತದ ಪ್ರಕಾರ ಕೃಷ್ಣನು ಯಾದವ ಕುಲಕ್ಕೆ ಸೇರಿದನಾಗಿದ್ದು, ಶ್ರೀಕೃಷ್ಣನ ಜನ್ಮವನ್ನು ಸುಂದರವಾದ ರೀತಿಯಲ್ಲಿ ಚಿತ್ರಿಸಲಾಗಿದೆ. ನಂಬರ್ 1, ಶ್ರೀಕೃಷ್ಣನ ಜೀವನ. ಕಾರಾಗೃಹದಲ್ಲಿ ಚಲಿಸುವುದರಿಂದ ಹಿಡಿದು ದ್ವಾರಕಾ ಅರಣ್ಯದಲ್ಲಿ ಕೊನೆಯ ಸಮಯದವರೆಗೂ ಶ್ರೀಕೃಷ್ಣನ ಅಸಾಧಾರಣ ಕಾರ್ಯಗಳು ಮತ್ತು ದೈವಿಕ ಲೀಲೆಗಳು ರಕ್ಷಣೆ, ಪ್ರೀತಿ, ಬುದ್ಧಿವಂತಿಕೆ ಮತ್ತು ವಿಶ್ವಕ್ರಮವನ್ನು ಸಂಕೇತಿಸುವ ದೇವತೆಯಾಗಿ ಅವನ ಸ್ಥಾನಮಾನವನ್ನು ಎತ್ತಿ ತೋರಿಸುತ್ತವೆ. ನಂಬರ್ 2, ಶ್ರೀಕೃಷ್ಣನ ದಿವ್ಯ ಜನ್ಮ. 3228 BCEನಲ್ಲಿ ಭಾರತದ ಮಥುರಾದಲ್ಲಿ ಜನಿಸಿದ ಕೃಷ್ಣನು ಪುರುಷತ್ವದ ಆಧ್ಯಾತ್ಮಿಕ ಮತ್ತು ತಾತ್ಕಾಲಿಕ ಭವಿಷ್ಯವನ್ನು ಮರುರೂಪಿಸಲು ಉದ್ದೇಶಿಸಲಾಗಿತ್ತು. ನಿಷ್ಠಾವಂತ ಪೋಷಕರಾದ ದೇವಕಿ ಮತ್ತು ವಾಸುದೇವ ಅವರಿಗೆ ಕೃಷ್ಣನು ತನ್ನ ತಾಯಿಯ ಚಿಕ್ಕಪ್ಪ ಕಂಸನ ಜೈಲಿನಲ್ಲಿ ಜನಿಸಿದನು. ಒಬ್ಬ ಋಷಿ ತನ್ನ ಅಹಂಕಾರದ ಚಿಕ್ಕಪ್ಪ ಕಂಸನಿಗೆ ತನ್ನ ಸಹೋದರಿ ದೇವಕಿಯು 8ನೇ ಮಗುವಿನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಹೇಳಿದನು. ಶ್ರೀಕೃಷ್ಣನು 8ನೇಯೇ ಮಗುವಾದುದರಿಂದ ಅವನ ಸಾಕು ಎತ್ತವರಾದ ನಂದ ಮತ್ತು ಯಶೋಧರಿಂದ ಗೋಕುಲದಲ್ಲಿ ಬೆಳೆಸಲು ಅವನನ್ನು ಜೈಲಿನಿಂದ ಕಳಸಾಗಣೆ ಮಾಡಲಾಯಿತು. ನಂಬರ್ 3, ವೃಂದಾವನದಲ್ಲಿ ಪುಟ್ಟ ಶ್ರೀಕೃಷ್ಣ. ವಜ್ರ ಗ್ರಾಮಗಳಲ್ಲಿ ಒಂದಾದ ವೃಂದಾವನದಲ್ಲಿ ಕೃಷ್ಣನು ಗ್ರಾಮದ ಗೋಪಾಲಕಾರದ ಗೋಪಿಯರ ಮನೆ ಗೆದ್ದನು. ಅವನ ಚೇಷ್ಟೆಯ ಕುಚುಚೇಷ್ಟೆಗಳಿಂದ ಶಿಶು ಕೃಷ್ಣನು ಆಧರಿಸಲ್ಪಟ್ಟನು. ಅವರು ಹಲವಾರು ಅದ್ಭುತಗಳನ್ನು ಮಾಡಿದರು ಮತ್ತು ರಾಕ್ಷಸರನ್ನು ಕೊಂದರು. ಯೌವನದಲ್ಲಿ ಗೋಪಾಲಕ ಕೃಷ್ಣನು ಪ್ರೇಮಿಯಾಗಿ ಪ್ರಸಿದ್ಧನಾದನು. ಅವನ ಕೊಳಲಲ್ಲಿ ಧ್ವನಿಯು ಗೋಪಿಯರನ್ನು, ಗೋಪಾಲಕರ ಹೆಂಡತಿಯರ ಮತ್ತು ಹೆಣ್ಣು ಮಕ್ಕಳು ಚಂದನ ಬೆಳಕಿನಲ್ಲಿ ತಮ್ಮ ಮನೆಗಳನ್ನು ತೊರೆದು ಅವನೊಂದಿಗೆ ಮೋಹಕವಾಗಿ ನೃತ್ಯ ಮಾಡಲು ಪ್ರಚೋದಿಸುತ್ತದೆ. ಅವರಲ್ಲಿ ಬೆರಗುಗೊಳಿಸುವ ರಾಧಾ ಅವರು ನೆಚ್ಚಿನವರಾಗಿದ್ದರು. ಜನಪ್ರಿಯ ಕಥೆಯ ಪ್ರಕಾರ ಕೃಷ್ಣನು ದೈತ್ಯಕರಾದ ಕಾಳಿಯು ಸರ್ಪವನ್ನು ನದಿಯಲ್ಲಿ ಸಮುದ್ರಕ್ಕೆ ಕೊಂದೊಯ್ದನು. ಶ್ರೀಕೃಷ್ಣನು ತನ್ನ ಕಿರುಬೆರಳಿನಿಂದ ಗೋವರ್ಧನ ಬೆಟ್ಟವನ್ನು ಮೇಲಕ್ಕೆತ್ತಿ ಕೃಷ್ಣನಿಂದ ಕೆರಳಿದ ಭಗವಾನ್ ಇಂದ್ರನಿಂದ ಉಂಟಾದ ಧಾರಕದ ಮಳೆಯಿಂದ ವೃಂದಾವನದ ಜನರ ರಕ್ಷಿಸಲು ಛತ್ರಿಯಾಗಿ ಇಳಿಸಿದನು. ನಂತರ ಅವರು 10 ವರ್ಷದ ತನಕ ನಂದಗ್ರಾಮದಲ್ಲಿಯೇ ಇದ್ದರು. ಪುಟ್ಟ ಕೃಷ್ಣನನ್ನು ಕೊಲ್ಲಲು ಕಂಸನು ಬಹಳಷ್ಟು ಕೊಲೆಗಾರರನ್ನು ಕಳುಹಿಸಿದನು. ಆದರೆ ಅವರಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. ಭಗವಾನ್ ಕೃಷ್ಣ ಮತ್ತು ಅವನ ಸಹೋದರ ಭಗವಾನ್ ಬಲರಾಮನು ಮಥುರಾಗೆ ಮರಳಿ ಬಂದು ಕಂಸನನ್ನು ಕೊಂದು ಧರ್ಮವನ್ನು ಭೂಮಿಗೆ ಹಿಂದಿರುಗಿಸಿದನು. ನಂತರ ರಾಜ್ಯವನ್ನು ಅಪಾಯಕಾರಿ ಎಂದು ಪರಿಗಣಿಸಿ ಅವರು ಯಾದವರನ್ನು ಕಟಿಯವರ್ ಪಶ್ಚಿಮ ಕರಾಳವಾಗಿ ಕೊರೆದೊಯ್ದರು ಮತ್ತು ದ್ವಾರಕದಲ್ಲಿ ಆಧುನಿಕ ದ್ವಾರಕಾ ಗುಜರಾತ್ ತನ್ನ ಆಸ್ಥಾನವನ್ನು ಸ್ಥಾಪಿಸಿದರು. ನಂಬರ್ 4, ಶ್ರೀಕೃಷ್ಣನ ಮತ್ತು ಕುರುಕ್ಷೇತ್ರ ಯುದ್ಧ. ಶ್ರೀಕೃಷ್ಣನು ಪಾಂಡವ ರಾಜಕುಮಾರ ಅರ್ಜುನನಿಗೆ ಸಲಹೆಗಾರ ಮತ್ತು ಸ್ನೇಹಿತನಾದನು. ಕೌರವರು ಕುರುವಿನ ಉತ್ತರಾಧಿಕಾರಿ ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡವರು ಪಾಂಡುವಿನ ಪುತ್ರರು ನಡುವಿನ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಕೃಷ್ಣನು ಶಸ್ತ್ರಗಳನ್ನು ಹೊಂದಲು ನಿರಾಕರಿಸಿದನು. ಆದರೂ ಅವನು ಒಂದು ಕಡೆ ತನ್ನ ಅಸ್ತಿತ್ವವನ್ನು ಮತ್ತು ಇನ್ನೊಂದು ಕಡೆ ತನ್ನ ಸೈನ್ಯದ ಸಾಲವನ್ನು ಆರಿಸಿಕೊಳ್ಳಲು ಒಪ್ಪಿಕೊಂಡನು. ಕೌರವರು ಪ್ರಚೋದನೆಗಳನ್ನು ಹೊರತಾಗಿಯೂ ಶ್ರೀಕೃಷ್ಣನು ಘರ್ಷಣೆಯನ್ನು ತಪ್ಪಿಸಲು ಮಾಧ್ಯಸ್ಥಿಕ ವಹಿಸಲು ಪ್ರಯತ್ನಿಸಿದನು. ಪಾಂಡವರಿಗೆ ಸ್ವಲ್ಪ ಪ್ರಮಾಣದ ಭೂಮಿಯನ್ನು ಕೊಂಡುಬಂತೆ ಕೌರವರಿಗೆ ವಿನಂತಿಸಿದನು. ಧೃತರಾಷ್ಟ್ರನು ಯಾವುದೇ ರಾಜಿ ಮಾಡಿಕೊಳ್ಳುವುದನ್ನು ವಿರೋಧಿಸಿದನು. ಶ್ರೀಕೃಷ್ಣನು ತನ್ನ ಆತ್ಮೀಯ ಸ್ನೇಹಿತ ಅರ್ಜುನನಿಗೆ ಒಂದು ಆಯ್ಕೆಯನ್ನು ನೀಡಿದನು. ಯುದ್ಧವು ಅನಿವಾರ್ಯವಾದಾಗ ಅವನು ಶ್ರೀಕೃಷ್ಣನನ್ನು ಆರಿಸಿಕೊಳ್ಳಬಹುದು ಅಥವಾ ಅವನು ಕೃಷ್ಣನ ಸೈನ್ಯವನ್ನು ಆರಿಸಿಕೊಳ್ಳಬಹುದು. ಅರ್ಜುನನು ತನ್ನ ಸೈನ್ಯಕ್ಕೆ ಬಲದಾಗಿ ಕೃಷ್ಣನ ಸಲಹೆಗಳು ಅಜ್ಜಿತ ನೀಡಿದನು. ಕುರುಕ್ಷೇತ್ರ ಯುದ್ಧದ ನಂತರ ಕೃಷ್ಣನು ಗಾಂಧಾರಿಯನ್ನು ಸಂತಾಪ ಸೂಚಿಸಲು ಭೇಟಿಯಾದಳು. ಗಾಂಧಾರಿ ಧೃತರಾಷ್ಟ್ರನ ಚಿಕ್ಕಮ್ಮ. ಯುದ್ಧದಲ್ಲಿ 100 ಮಕ್ಕಳನ್ನು ಕಳೆದುಕೊಂಡಳು. ಗಾಂಧಾರಿಯು ಶ್ರೀಕೃಷ್ಣನನ್ನು ಶಾಪಿಸಿದಳು, ಏಕೆಂದರೆ ಅವಳು ಯುದ್ಧವನ್ನು ನಿಲ್ಲಿಸಬಹುದು ಎಂದು ಅವಳು ಭಾವಿಸಿದಳು. ಗಾಂಧಾರಿ ಕೃಷ್ಣ ಮತ್ತು ಯಾದವಂಶದ ಯಾರಾದರೂ 36 ವರ್ಷದೊಳಗೆ ಸಾಯಲಿ ಎಂದು ಶಾಪ ಕೊಟ್ಟಳು.
ನಂಬರ್ 5 ಭಗವಾನ್ ಕೃಷ್ಣ ಮತ್ತು ಭಗವದ್ಗೀತೆ. ಕುರುಕ್ಷೇತ್ರದಲ್ಲಿ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ತನ್ನ ಶಿಷ್ಯ ಮತ್ತು ಸ್ನೇಹಿತ ಅರ್ಜುನನಿಗೆ ಭಗವದ್ಗೀತೆಯನ್ನು ಬಹಿರಂಗಪಡಿಸಿದನು. ಭಗವದ್ಗೀತೆಯು ಮಹತ್ವಾಕಾಂಕ್ಷೆಯುಳ್ಳ ಅನ್ವೇಷಕನು ದೇವರೊಂದಿಗೆ ಐಕ್ಯವನ್ನು ಹೇಗೆ ಅನುಸರಿಸಬಹುದು ಎಂಬುದನ್ನು ವಿವರಿಸುತ್ತದೆ. ಇಂದಿನ ಭಾರತೀಯ ಗ್ರಂಥಗಳಂತೆ ಭಗವದ್ಗೀತೆಯು ಬ್ರಹ್ಮಾಂಡವನ್ನು ತ್ಯಜಿಸುವ ಅಗತ್ಯವಿರಲಿಲ್ಲ. ಆದರೆ ಭೂಮಿಯ ಸ್ವೀಕಾರವನ್ನು ಪ್ರಚೋದಿಸುವ ಭಗವದ್ಗೀತೆ ಮತ್ತು ಶ್ರೀಕೃಷ್ಣನ ಇತಿಹಾಸವು ಬಹಳ ಮಹತ್ವವಾಗಿತ್ತು. ನೀವು ಕ್ರಿಯೆಗೆ ಮಾತ್ರ ಅರ್ಹರು, ಅದರ ಫಲಗಳಿಗೆ ಎಂದಿಗೂ ಅರ್ಹರಾಗುವುದಿಲ್ಲ. ಕ್ರಿಯೆಯ ಫಲಗಳು ನಿಮ್ಮ ಉದ್ದೇಶವಾಗಿರಲು ಬಿಡಬೇಡಿ, ಆದರೆ ನಿಮ್ಮನ್ನು ನಿರರ್ಥಕಕ್ಕೆ ಲಗತ್ತಿಸಬೇಡಿ. ಇದು ಭಗವದ್ಗೀತೆಯ ಅಧ್ಯಾಯ 2 ಮತ್ತು ಶ್ಲೋಕ 47. ಸಾಂದರ್ಭಿಕವಾಗಿ ಅರ್ಜುನ ಮತ್ತು ಪಾಂಡವರ ಗೆಲುವಿಗೆ ಸಹಾಯ ಮಾಡಲು ಶ್ರೀಕೃಷ್ಣನು ಯುದ್ಧದ ಸಮಯದಲ್ಲಿ ಮಧ್ಯಪ್ರವೇಶಿಸುತ್ತಾನೆ. ಶ್ರೀಕೃಷ್ಣನು ತನ್ನ ಮಾತನ್ನು ಮುರಿದನು. ತನ್ನ ಆತ್ಮೀಯ ಶಿಷ್ಯನು ಭಕ್ತಿಯನ್ನು ಸಾಬೀತುಪಡಿಸುವುದು ಮಾನವ ನೈತಿಕತೆ ಎಂದು ಕರೆಯಲ್ಪಡುವುದಕ್ಕಿಂತ ದೊಡ್ಡದಾಗಿದೆ. ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ಬಹಿರಂಗಪಡಿಸಿದನು. ಅವನ ಸಂಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ತೋರಿಸಿದನು. ಇದಾದ ನಂತರ ಅರ್ಜುನನು ಕೇವಲ ಅಭಿಮಾನಿ ಮತ್ತು ಸಂಬಂಧಿಕರಿಲ್ಲದೆ ಶ್ರೀಕೃಷ್ಣನ ಶಿಷ್ಯನಾದನು. ಶ್ರೀಕೃಷ್ಣ ಮಾನವ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಪ್ರತಿಷ್ಠಿಸುತ್ತಾನೆ. ಅವರು ಅವತಾರವಾಗಿ ಮಾನವ ಪಾತ್ರವನ್ನು ನಿರ್ವಹಿಸಿದರು, ಆದರೆ ಅದೇ ಸಮಯದಲ್ಲಿ ಅವರು ಸಂಪೂರ್ಣವಾಗಿ ಅರಿತುಕೊಂಡ ಆತ್ಮ ದೇವರೊಂದಿಗೆ ಒಂದಾಗಿದ್ದರು. ಅವರು ಜೀವನದಲ್ಲಿ ಕೆಲವರು ಶ್ರೀಕೃಷ್ಣನ ಆಧ್ಯಾತ್ಮಿಕ ಮಠವನ್ನು ನೆನಪಿಸಿಕೊಂಡರು. ಇದು ಕೃಷ್ಣನ ಜಗತ್ತಿಗೆ ಅತ್ಯಗತ್ಯವಾದ ಕೊಡುಗೆಯಾಗಿದೆ. ಮಹಾಭಾರತ ಯುದ್ಧದ ತುಡಿಯಲ್ಲಿ ಅರ್ಜುನನಿಗೆ ಕೃಷ್ಣನ ಸಲಹೆಯನ್ನು ಒಳಗೊಂಡಿರುವ ಈ ದೈವಿಕ ಗೀತೆ ಅನ್ನು ತಲುಪಿಸುವುದು ಕೃಷ್ಣನ ಜನ್ಮದ ಸಂಪೂರ್ಣ ಉದ್ದೇಶವಾಗಿದೆ ಎಂದು ಹಲವಾರು ನಂಬುತ್ತಾರೆ. ಗೀತೆಯು ನಂಬಿಕೆಯ ಸಾರವನ್ನು ಸಾಮಾನ್ಯ ವ್ಯಕ್ತಿ ಅಥವಾ ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ. ಸ್ವಾಮಿ ಚಿನ್ಮಯಾನಂದರು ಹೇಳುತ್ತಾರೆ, ಗೀತೆಯೊಂದಿಗೆ ಶ್ರೀಕೃಷ್ಣನು ಉಪನಿಷತ್ತುಗಳ ಜ್ಞಾನವನ್ನು ಹಿಮಾಲಯದಿಂದ ಕೆಳಗಿಳಿಸಿ ಮಾರುಕಟ್ಟೆಗೆ ಕೊಂಡೊಯ್ದನು. ನಂಬರ್ 6 ದ್ವಾರಕೆಯಲ್ಲಿ ಶ್ರೀಕೃಷ್ಣ. ಮಹಾಯುದ್ಧದ ನಂತರ ಕೃಷ್ಣ ಮತ್ತು ದ್ವಾರಕೆಗೆ ಬಂದ. ಅವನು ಭೂಮಿಯ ಮೇಲೆ ತನ್ನ ಕೊನೆಯ ದಿನಗಳನ್ನು ತನ್ನ ಸ್ನೇಹಿತ ಮತ್ತು ಶಿಷ್ಯನಾದ ಉದ್ಧವನಿಗೆ ದೈವಿಕ ಜ್ಞಾನವನ್ನು ಕಲಿಸಿದನು ಮತ್ತು ಅವನ ದೇಹವನ್ನು ಎಸೆದ ನಂತರ ಅವನ ವಾಸಸ್ಥಾನಕ್ಕೆ ಹೇರಿದನು. ಜಾರ ಎಂಬ ಬೇಟೆಗಾರನಿಂದ ಹೊಡೆದನು. ಅವರು 125 ವರ್ಷಗಳ ಕಾಲ ಭೂಮಿಯ ಮೇಲೆ ಜೀವಂತವಾಗಿದ್ದರೆ ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ಶ್ರೀಕೃಷ್ಣನನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿದ ಜಾರನು ಅವನನ್ನು ಹೊಡೆದಾಗ ಅವನ ಪಾದದ ಮೂಲಕ ಬಾಣದಿಂದ ಕೊಲ್ಲಲ್ಪಟ್ಟನು. ಕಣಕಾಲು ಶ್ರೀಕೃಷ್ಣನ ದೇಹದ ದೌರ್ಬಲ್ಯದ ಒಂದು ಕ್ಷೇತ್ರವಾಗಿತ್ತು. ಅವರು ಶಾಂತಿಯುತವಾಗಿ ಸಾವನ್ನು ಸ್ವೀಕರಿಸಿದರು. ಭೂಮಿಯ ಮೇಲಿನ ತನ್ನ ಸಮಯವನ್ನು ಶೀಘ್ರದಲ್ಲೇ ಕೊನೆಗೊಂಡಿತ್ತು ಎಂದು ಅವನು ಅರ್ಥ ಮಾಡಿಕೊಂಡನು. ನಂಬರ್ 6 ಶ್ರೀಕೃಷ್ಣನ ಹೆಂಡತಿಯರು ಮತ್ತು ಸಂತತಿ. ಶ್ರೀಕೃಷ್ಣನ ಪತ್ನಿ ರಾಧಾ ರಾಣಿ ಎಂಬ ಗೊಂದಲ ಹಲವರಿಗೆ ಇದೆ, ಆದರೆ ಕಥೆಯೇ ಬೇರೆ. ಅವರಿಗೆ 8 ಹೆಂಡತಿಯರು ಮತ್ತು ಅವರಿಂದ 81 ಸಂತಾನವಿದೆ. ಶ್ರೀಕೃಷ್ಣನ ಪತ್ನಿಯರು. ಶ್ರೀಕೃಷ್ಣ 8 ಪ್ರಧಾನ ಹೆಂಡತಿಯರನ್ನು ವಿವಾಹವಾದರು ಮತ್ತು 10 ಗಂಡು ಮಕ್ಕಳನ್ನು ಹೊಂದಿದರು. ಪ್ರತಿಯೊಂದು 8 ವಿಭಿನ್ನ ಹೆಂಡತಿಯರಿಂದ ನರಕಾಸುರನನ್ನು ಕೊಂದ ನಂತರ ಶ್ರೀಕೃಷ್ಣನು ಇನ್ನೂ 16,100 ಮಹಿಳೆಯರನ್ನು ಹೆಂಡತಿಯರನ್ನಾಗಿ ಸ್ವೀಕರಿಸಿದನು. ಅವರೆಲ್ಲರೂ ನರಕಾಸುರನ ಅರಮನೆಯಿಂದ ರಕ್ಷಿಸಲ್ಪಟ್ಟರು ಎಂದು ಹೇಳಲಾಗುತ್ತದೆ. ಇದು ಹಳೆಯ ಸಾಮಾಜಿಕ ಪದ್ಧತಿಗಳ ಮತ್ತು ಸಂಸ್ಕೃತಿಯ ಪ್ರಾಬಲ್ಯ ಮತ್ತು ಅಸಹಾಯಕ ಬಲಿಪಶುಗಳ ಬಗ್ಗೆ ಶ್ರೀಕೃಷ್ಣನ ಸಹಾನುಭೂತಿಯನ್ನು ಪ್ರತಿಬಿಂಬಿಸುತ್ತಿದ್ದಾನೆ. ಶ್ರೀಕೃಷ್ಣನ 8 ಹೆಂಡತಿಯರು ಯಾರು ಎಂಬುದನ್ನು ತಿಳಿಯೋಣ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಳಿಂದಿ, ನಾಗನಜಿತಿ, ಮಿತ್ರವಿಂದ, ಲಕ್ಷ್ಮಣ, ಭದ್ರ. ಶ್ರೀಕೃಷ್ಣನ ಪುತ್ರರ ಮತ್ತು ಪುತ್ರಿ. ಭಗವಾನ್ ಕೃಷ್ಣನಿಗೆ 8 ಪ್ರಧಾನ ರಾಣಿಯರಿಂದ ಅಷ್ಟು ಪುತ್ರಗಳಾದರು. 80 ಮಂದಿ ಪುತ್ರರು ಇದ್ದರು. ಈ ಪತ್ನಿಯರಲ್ಲಿ ಶ್ರೀಕೃಷ್ಣನ 80 ಪುತ್ರಗಳ ಹೆಸರುಗಳು ನೋಡೋಣ. ರುಕ್ಮಿಣಿಗೆ 10 ಜನ ಮಕ್ಕಳ ಹೆಸರು ಚಾರು, ಚಾರುದೇಶ, ಚಾರುದೇಹ, ಚಾರುಚಂದ್ರ, ಭದ್ರಚಾರು, ವಿಚಾರರು, ಸುದೇಶನ, ಸುಚರು, ಚಾರುಗುಪ್ತ ಮತ್ತು ಪ್ರದ್ಯುಮ್ನ. ಸತ್ಯಭಾಮನ ಮಕ್ಕಳು ಭಾನು, ಸ್ವಭಾನು, ಸುಭಾನು, ಭಾನುಮಾನ್, ಪ್ರಭಾನು, ಅತಿಭಾನು, ಪ್ರತಿಭಾನು, ಶ್ರೀಭಾನು, ವೃಂದಾಭಾನು ಮತ್ತು ಚಂದ್ರಭಾನು. ಕಾಳಿಂದನ ಮಕ್ಕಳು ಕವಿ, ಸಬಾಹು, ಶಾಂತಿ, ಪೂರ್ಣಮಾಸ್, ವೃಷ, ಸಮೋಕ,
ವೀರಭದ್ರ, ಶುತ್ರ ಮತ್ತು ದರ್ಶ. ಲಕ್ಷ್ಮಣನ ಮಕ್ಕಳು ಪ್ರಬಲ, ಬಾಲ್, ಓಜ್, ಸಹ, ಅಪರಿಜಿತ್, ಪ್ರಬೋಧ, ಸಿಂಹ, ಗಾತ್ರವನ್, ಮಹಾಶಕ್ತಿ ಮತ್ತು ಉದ್ವಾರ್ಗ. ಭದ್ರನ ಮಕ್ಕಳು ಸತ್ಯಕ್, ಶೂರ್, ಅರಿಜಿತ್, ವಾಮ್, ಜೇ, ಆಯು, ಸಂಗ್ರಮಿತ್, ಪ್ರಹರನ್, ಬೃಹತೇನ್ ಮತ್ತು ಸುಭದ್ರ. ನಾಗಜಿತ ಮಕ್ಕಳು ಕುಂತಿ, ವೇಗವಾನ, ಆಮ್, ವೀರ್, ವಸು, ಅಶ್ವೇಶನ, ವೃಷ, ಶಂಕು, ಚಂದ್ರು ಮತ್ತು ಚಿತ್ರೂಗ. ಜಾಮವತಿಯ ಮಕ್ಕಳು ವಿಜಯ, ಕೃತೃ, ಸಾಂಬ, ಸುಮಿತ್ರ, ದ್ರವೀನ್, ಸತಾಜಿತ್, ಪುರೋಜಿತ್, ವಾಸುಮನ್, ಷಷ್ಠಜಿತ್. ಮಿತ್ರವಿಂದನ ಮಕ್ಕಳು ಹರ್ಷ, ಶುದ್ಧಿ, ಆನಂದ್, ವೃಕ, ಮೋಹಸ್, ಪವನ್, ಅನಿಲ್, ವರ್ಧನ್, ವಾಹಿ ಮತ್ತು ಗೃಧ. ಶ್ರೀಮದ್ ಭಗವದ್ಗೀತೆಯ ಇಂದಿನ ಆವೃತ್ತಿಯ ಪ್ರಕಾರ 10-61-24 ಶ್ರೀಕೃಷ್ಣ ಮತ್ತು ರುಕ್ಮಿಣಿಗೆ ಚಾರುಮತಿ ಎಂಬ ಹೆಸರಿನ ಒಬ್ಬ ಮಗನು ಇದ್ದಳು. ಆದರೆ ಅವರು ದೈವಿಕ ಅನುಗ್ರಹ ಎಸಿ ಭಕ್ತದೇವಂತ ಸ್ವಾಮಿ ಪ್ರಭವಾದರು ಪ್ರಕಾರ ಭಗವಾನ್ ಕೃಷ್ಣನು ತನ್ನ ಪ್ರತಿಯೊಬ್ಬ ಹೆಂಡತಿಯರಿಂದ ಒಟ್ಟು 14,100 ಹೆಂಡತಿಯ ಸಂಖ್ಯೆಯ ಮಗಳನ್ನು ಹೊಂದಿದ್ದನು. ನಂಬರ್ 7, ಕಲೆಯಲ್ಲಿ ಪೂಜೆ ಮತ್ತು ಪ್ರಾತಿನಿಧ್ಯ. ಕೃಷ್ಣನ ಆರಾಧನೆಯು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲೇ ಆರಂಭವಾಯಿತು. ಹೆಚ್ಚಿನ ಭಕ್ತರು ಇಂದು ಅವರನ್ನು ಸರ್ವೋಚ್ಚ ಹಿಂದೂ ದೇವರೆಂದು ಪೂಜಿಸುತ್ತಾರೆ ಮತ್ತು ದಕ್ಷಿಣ ಭಾರತದಲ್ಲಿ ಬಂಗಾಳ ಮತ್ತು ಉಡುಪಿಯಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುತ್ತಾರೆ. ಅವನ ಸ್ಮರಣಾರ್ಥ ನಡೆಯುವ ಅನೇಕ ಉತ್ಸವಗಳಲ್ಲಿ ಒಂದಾದ ಪೂರಿ ರಥ ಯಾತ್ರಾ ರಥ ಉತ್ಸವವು ಕೃಷ್ಣನನ್ನು ವೃಂದಾವನಕ್ಕೆ ಮರಳಿ ಮನವೊಲಿಸಿ ರಾಧಾ ಮಾಡಿದ ಯಶಸ್ವಿ ಪ್ರಯತ್ನವನ್ನು ನೆನಪಿಸುತ್ತದೆ. ಅತ್ಯಂತ ವ್ಯಾಪಕವಾದ ಹಬ್ಬವೆಂದರೆ ಕೃಷ್ಣ ಜನ್ಮಾಷ್ಟಮಿ. ಆಗಸ್ಟ್ ಮಧ್ಯದಿಂದ ಸೆಪ್ಟೆಂಬರ್ ಆರಂಭ. ಇದು ಭಕ್ತರ 24 ಗಂಟೆಗಳ ಕಾಲ ಉಪವಾಸ ಮಾಡುವುದು, ಕೃಷ್ಣನಿಗೆ ಹಾಲು, ಸಿಹಿ ತಿಂಡಿಗಳನ್ನು ನೀಡುವುದು ಮತ್ತು ಮಧ್ಯರಾತ್ರಿಯಲ್ಲಿ ಆರತಿ ಎಂದು ಕರೆಯಲ್ಪಡುವ ಆಚರಣೆಯಲ್ಲಿ ತಪ್ಪುದಲ್ಲಿ ಶುದ್ಧೀಕರಿಸಿದ ಬೆಣ್ಣೆ ನೆನೆಸಿದ್ದು ಬತ್ತಿಗಳನ್ನು ಬೆಳಗಿಸುತ್ತದೆ. ಕೃಷ್ಣನನ್ನು ಸಾಂಪ್ರದಾಯಿಕವಾಗಿ ಹಿಂದೂ ಕಲೆಯಲ್ಲಿ ಗಾಢವಾದ, ಸಾಮಾನ್ಯವಾಗಿ ನೀಲಿ ಕಪ್ಪು ಚರ್ಮದೊಂದಿಗೆ ಚಿತ್ರಿಸಲಾಗಿದೆ ಮತ್ತು ಅವನು ವಜ್ರನಾಭಾವ ಚಕ್ರದ ಡಿಸ್ಕಸ್ ಮತ್ತು ಕಾವೋದಿಕೆಯ ಕ್ಲಬ್ ಅನ್ನು ಹಿಡಿದುಕೊಳ್ಳಬಹುದು. ಎರಡನ್ನೂ ಅಗ್ನಿಯಿಂದ ಒದಗಿಸಲಾಗಿದೆ. ಅವರು ಸಾಮಾನ್ಯವಾಗಿ ಹಳದಿ ಉಡುಗೆಯನ್ನು ಧರಿಸುತ್ತಾರೆ. ಅವರು ಉದ್ದನೆಯ ಕಪ್ಪು ಕೂದಲಿನಲ್ಲಿ ನವಿಲು ಗರಿಯನ್ನು ಹೊಂದಿದ್ದಾರೆ ಮತ್ತು ಕೊಳಲು ನುಡಿಸುತ್ತಾರೆ. ಕೃಷ್ಣನ ಯೌವನದಲ್ಲಿ ಗೋಪಾಲಕನ ವೃತ್ತಿಯ ಬಗ್ಗೆ ಗೋವುಗಳ ಹಾಗೆ ಜೊತೆಯಲ್ಲಿ ಬರುತ್ತಾನೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ.